ಅಪ್ಪಚ್ಚಿ ತುಂಬ ಹಚ್ಕೊಂಡಿದ್ದಾನೆ ಅನ್ಸುತ್ತಪ್ಪಯ್ಯ. ಹಾಗಂತ ಚಿನ್ನ ಸೂಜಿ ಅಂತ ಯಾರಾದರೂ ಕಣ್ಣು ಚುಚ್ಕೊಳ್ತಾರಾ? ಹಂಗಲ್ಲ ಅಪ್ಪಯ್ಯ, ತನ್ನ ಪ್ರೀತಿನ ಬಿಟ್ಕೊಡಲ್ಲ ಅಂತ ಅವನು ಹಠಕ್ಕೆ ಬಿದ್ದರೆ ನಾನು ಅವರಪ್ಪ, ಅವನಿಗಿಂತನೂ 100 ಪಟ್ಟು ನನಗೆ ಹಠ ಜಾಸ್ತಿ, ಗೊತ್ತೇನೆ? ಹಾಗಾದರೆ ಆ ಹುಡುಗಿ ಕತೆ ಮುಗಿಸ್ಬಿಡೋದಾ? ಏಯ್ ಅವಿವೇಕಿ, ಆ ಹುಡುಗಿ ನನ್ನ ಮಗನ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಅವಳಿಗೆ ಹಿಂಸೆ ಕೊಡೋದು ತಪ್ಪು. ಹುಷಾರ್, ಅವರು ಮನುಷ್ಯರೇ, ಆಸೆ ಕನಸು ಅನ್ನೋದಿರ್ತವೆ. ಅದರೊಳಗಾಗು ಬಡವರಿಗೆ ಅದು ಇನ್ನೂ ಜಾಸ್ತಿ. ಏನೋ ವಿವೇಕ ಕಮ್ಮಿ, ಪ್ರೀತಿ ಪ್ರೇಮ ಅಂತ ಬಿದ್ದುಬಿಟ್ಟಿದ್ದಾಳೆ. ನೋಡು, ಅವರಪ್ಪನ್ನ ಕರೆಸಿ ಮಾತಾಡು. ಏನೋ ಸರಿ ಅಪ್ಪಯ್ಯ. ನೋಡೋ, ಅವ್ರ ಮೇಲೆ ನನಗೇನೂ ಕೋಪ ಇಲ್ಲ, ಆದರೆ ನಮ್ಮ ಘನತೆ ಗೌರವಕ್ಕೆ ಅವ್ರು ಸರಿತೂಗಲ್ಲ ಅಂದ್ಬಿಟ್ಟು ಅವರಪ್ಪನಿಗೆ ಮನವರಿಕೆ ಮಾಡಿಕೊಡು. ಅವ್ರ ಮಗಳಿಗೆ ಬೇಕಾದರೆ ಬೇರೆ ಸಂಬಂಧ ನೋಡಲಿ, ಎಷ್ಟೇ ಲಕ್ಷ ಖರ್ಚಾದ್ರೂ ನಾನು ಕೊಡ್ತೀನಿ. ಕೊಟ್ಟು ಮದುವೆ ಮಾಡಿ ಕಳ್ಸಕ್ಕೆ ಹೇಳು. ಯಾವುದೇ ಕಾರಣಕ್ಕೂ ನಮ್ಮ ಆದಿತ್ಯ ಅವಳ ತಂಟೆಗೆ ಹೋಗಬಾರ್ದು, ಹಾಗೆ ನೋಡ್ಕೊಳ್ಳಿ. ಅಣ್ಣಯ್ಯ, ಈ ಲವ್ ಸ್ಟೋರಿ ಇಲ್ಲಿಗೆ ಮುಗ್ದು ಹೋಗುತ್ತಾ? ಆದಿತ್ಯ ಇಲ್ಲಿಗೆ ಬಂದ್ಬಿಡ್ತಾನಾ? ಆಮೇಲೆ ನಮಗೆ ಸಿಗ್ಬೇಕಾದ ಆಸ್ತಿ ಎಲ್ಲೂ ಹೋಗಲ್ಲ. ಆದಿತ್ಯನೇ ಪರ್ಮನೆಂಟಾಗಿ ಹೋಗ್ಬಿಡ್ತಾನೆ. ಬೇಡ ದಣಿ, ನಿಮ್ದಮ್ಮ ಅಂತೀನಿ ದಣಿ. ಕಾವೇರಿ ಅಮ್ಮಯ್ಯ, ಅಕ್ಕರೆ ಮನೆಗಳ ಬಿಟ್ಬಿಡಿ, ಹೊಡಿಬೇಡಿ ಅಪ್ಪಯ್ಯ. ಅಪ್ಪ, ಅಪ್ಪಯ್ಯ ಏನು ತಪ್ಪು ಮಾಡಿಲ್ಲ. ಅಪ್ಪಯ್ಯ ಏನ್ ತಪ್ಪು ಮಾಡಿದ್ದಾರೆ ಅಂತ ಹೊಡಿತಾ ಇದ್ದೀರಾ? ತಪ್ಪು ಮಾಡಿರೋದು ಅವನಲ್ವೇ, ತಿರುಬೋಕಿ ನಾಯಿ ನೀನು. ಉಪ್ಪರಿಗೆ ಮೇಲೆ ಆಸೆ ಬಂತೇನೆ ನಿಂಗೆ? ಅಯ್ಯೋ ಅಪ್ಪ, ತಪ್ಪಾಯ್ತು ದಣಿ, ನಮ್ಮನ್ ಬಿಟ್ಬಿಡಿ ದಣಿ. ನಮ್ಮಿಂದ ಈ ತಪ್ಪಿನ ಮೇಲೆ ಆಗಲ್ಲ ದಣಿ. ಆ ಹುಡುಗ ಚಿಕ್ಕದಣ್ಣರು ಅಂತ ನಮಗ್ ಗೊತ್ತಿರ್ಲಿಲ್ಲ ದಣಿ. ಇದು ಯಾವತ್ತೂ ಅವ್ರ ಕಡೆ ಮುಖ ಮಾಡಲ್ಲ ದಣಿ. ನಮ್ ತಪ್ಪಾಯ್ತು ದಣಿ. ಕಾವೇರಿ, ಕಾವೇರಿ, ಬಿಟ್ಬಿಡಿ ದಣಿ, ನಮ್ಮನ್ ಬಿಟ್ಬಿಡಿ. ಹೌದು, ಅವಳನ್ನ ಅಷ್ಟೊಂದು ಇಷ್ಟಪಡ್ತಾ ಇದೆಯೇನೋ? ನಿನ್ಗಿಂತ ಒಂಚೂರು ಕಡಿಮೆನೆ, ಆದರೂ ನಿನಗೆ ಫಸ್ಟ್ ಪ್ಲೇಸ್ ಅಮ್ಮ. ಈ ಫಿಲಿಮ್ ಡೈಲಾಗ್ ಎಲ್ಲ ಬೇಡ ನನ್ನ ಹತ್ರ. ಹೌದು, ಹೇಗಿದ್ದಾಳು ನೋಡಕ್ಕೆ? ನಿನ್ನಷ್ಟು ಚಂದ ಇಲ್ಲ, ಆದರೂ ಒಂದು ರೇಂಜಿಗೆ ಓಕೆ. ಮನ್ಸು ಮಾತ್ರ ಅಪರಂಜಿ ಅಮ್ಮ. ಅಂತೋಳೆ ಕಣೋ ಬೇಕಾಗಿರೋದು ಈ ಮನೆಗೆ. ಅದು ನಿಮ್ಮ ಯಜಮಾನ್ರಿಗೆ ಅರ್ಥ ಆಗಲ್ವಲ್ಲ. ಅಯ್ಯೋ, ಅವ್ರನ್ನ ಅರ್ಥ ಮಾಡಿಸಿದ್ರೆ ಆಯ್ತು ಬಿಡು. ಅವರು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅವ್ರ ಕೋಪ 3 ಗಳಿಗೆದು ಕಣೋ. ಅದನ್ನ ನಾನು ತಣ್ಣಗ್ ಮಾಡ್ತೀನಿ. ನೀನ್ ಮೊದಲು ಹೋಗಿ ಕಾವೇರಿ ಹತ್ರ ಮಾತಾಡು. ಪಾಪ ಏನಾಯ್ತೋ ಏನೋ ಅಂತ ಆತಂಕದಲ್ಲಿರ್ತಾಳೆ. ಧೈರ್ಯ ಹೇಳು, ಸಮಾಧಾನ ಮಾಡು, ಒಂಚೂರು ಮುದ್ದು ಮಾಡು. ಅಮ್ಮ, ಈ ದೊಡ್ಡ ಮನೆಗೆ ನೀನೇ ಕಣೆ ಚಿಕ್ಕ ಸೊಸೆ ಅಂತ ಹೇಳು. ಅಮ್ಮ, ಓ ಮೈ ಗಾಡ್, ಸೋ ನೈಸ್ ಆಫ್ ಯು. ಲವ್ ಯು, ಲವ್ ಯು, ಲವ್ ಯು, ಲವ್ ಯು, ಲವ್ ಯು, ಲವ್ ಯು, ಲವ್ ಯು. ಹೋಗು, ಅವಳನ್ನ ಮುದ್ದು ಮಾಡು ಅಂದ್ರೆ ನನ್ನನ್ನು ಮುದ್ದು ಮಾಡ್ತಿದ್ಯಲ್ಲ, ಹೋಗು. ಸರಿ, ಬಾಯ್. ಆದಿತ್ಯ ಬಾಯ್. ಈ ಮನೆ ಸೊಸೆಯಾಗಿ ಬರೋ ಮುದ್ದುಗೆ ಈ ಕುಂಕುಮನ ಅಮ್ಮನ ಆಶೀರ್ವಾದ ಅಂತ ಕೊಡು. ಆಂಜನೇಯ ಸ್ವಾಮಿ ಆಶೀರ್ವಾದ ಇದೆ. ನಿಮ್ಮಿಬ್ರಿಗೆ ಏನೇ ಕಷ್ಟ ಬಂದರೂ ಅದನ್ನು ಬಗೆಹರಿಸಿ ಅದಕ್ಕೊಂದು ಪರಿಹಾರ ನೀಡಿ ನಿಮ್ಮಿಬ್ಬರನ್ನ ಸದಾ ಒಟ್ಟಿಗೆ ಇಡ್ತಾನೆ ಆ ಸ್ವಾಮಿ. ಹೋಗ್ಬಾ, ಹೋಗೋ. ಬಾಯ್. ಆಂಜನೇಯ,
ನನ್ನ ಮಗ ಪರಿಶುದ್ಧವಾದ ಮನಸ್ಸಿಂದ ಪ್ರೀತಿ ಮಾಡ್ತಾ ಇದ್ದಾನೆ. ಎಷ್ಟೇ ಜನ್ಮ ಬಂದರೂ ಆ ಪ್ರೀತಿನ ನೀನೇ ಕಾಯಬೇಕು. ಅವರಿಬ್ಬರನ್ನ ಸದಾ ಹತ್ರ ಸೇರಿಸ್ಬೇಕು. ಇದಕ್ಕೆ ಶ್ರೀರಾಮನ ಮೇಲೆ ಆಣೆ. ಕಾವೇರಿ, ಕಾವೇರಿ, ಕಡೆಗೂ ನಮ್ಮ ಆಸೆ ಈಡೇರೋ ಸಮಯ ಬಂದೇ ಬಿಡ್ತು ಕಾವೇರಿ. ನಾನು ನಿಂಗೆ ಹೇಳಿದ್ದೆ ತಾನೆ ನಾನು ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತ. ನಮ್ಮಮ್ಮ ಅದಕ್ಕೆ ಒಪ್ಪಿಗೆ ಕೊಟ್ಟೇ ಬಿಟ್ಲು. ಜೊತೆಗೆ ಆಶೀರ್ವಾದ ಕುಂಕುಮನೂ ಕೊಟ್ಟು ಕಳ್ಸಿದಾಳೆ. ನೋಡಿಲಿ ಕಾವೇರಿ, ಈಗಲೂ ನಿಂಗೆ ನಂಬಿಕೆ ಬರ್ಲಿಲ್ವಾ? ಈ ಕಡೆ ತಿರುಗು ಕಾವೇರಿ. ಕಾವೇರಿ, ಅಯ್ಯೋ ದೇವ್ರೆ, ಏನಾಯ್ತು ನಿನ್ಗೆ? ಇದೇನ್ ಮಾಡ್ಕೊಂಡಿದ್ಯಾ ನೀನು? ಯಾರೋ ಹೀಗೆ ಮಾಡಿದ್ ನಿನ್ಗೆ? ಸಿಗ್ದೋಗ್ಬಿಡ್ತೀನಿ ಅವ್ರನ್ನ. ಹೇಳ್ಪುಟ್ಟ, ಯಾರಮ್ಮ ಹೊಡೆದಿದ್ ನಿನ್ಗೆ? ಮಾತಾಡು ಕಾವೇರಿ, ಯಾಕೆ ಹೀಗಾಯ್ತು? ಯಾರು ಮಾಡಿದ್ದು? ನೀನೇ ಇದನ್ ಮಾಡಿದ್ದು, ಹಿಂಗೆಲ್ಲ ಓಡಿಸಿದ್ದು ನೀನೇ. ಕಾವೇರಿ, ಹತ್ರ ಬಂದ್ರೆ ಈಗ ಸೋತ್ಬಿಡ್ತೀನಿ. ನಿಮ್ಮಂತ ಹಾಳಾದವ್ರ ಸಾವಾಸ ಬೇಡ ಅಂತ ನಮ್ಮ ಪಾಡಿ ನಂಬಿದ್ರು ನಮ್ಮನ್ನ ಬಿಡಲ್ಲ ಅಂತಿರೋ ಮನೆ ಹಾಳನ್ ಮಕ್ಳು. ಬಿಟ್ರು ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಟ್ರು. ನಮ್ಮ ಮಗ ನಾವ್ ಹೆಂಗೋ ನೋಡ್ಕೊಂತೀವಿ, ನಮ್ಮನ್ ಬದುಕಕ್ ಬಿಡಿ. ನಾವ್ ಬಡವ್ರ್ ಕಂಡ್ರಪ್ಪ, ನಮ್ ತಮ್ಮ ದುಡ್ಡಿಲ್ಲ. ಒಂದಿಡಿ ಅಕ್ಕಿಗೂ ಗಂಜಿಗೂ ಹಬ್ಲಿಗೂ ಒದ್ದಾಡೋ ಜನ ನಾವು. ನಿಮ್ ಸಿರಿವಂತಿಕೆ ಶೋಕಿಗೆ ನಮ್ಮನ್ನ ಕೂಡಿಸ್ಬೇಡ್ರು. ಕಾವೇರಿ, ನಾನು ಏನ್ ತಪ್ಪು ಮಾಡಿದೆ? ನೀವ್ ಯಾಕ್ರೋ ತಪ್ಪು ಮಾಡ್ತೀರಿ? ದೊಡ್ಡ ಮನುಷ್ಯರು ನೀವು. ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಜೀವನ ಇಟ್ಕೊಂಡ್ವಲ್ಲ, ಅದ್ ನಾ ಮಾಡಿದ ತಪ್ಪು. ಅದಕ್ಕೆ ತರ್ಬೇಡಿ ನನ್ ಮಕ್ಳು ನಮ್ಮಪ್ಪನ ಜೀವನ ತೆಗೆಯಕ್ ಬಂದ್ರಲ್ಲೋ. ನಿಮ್ಮ ಯಾವನ್ ಕಾವೇರಿ? ಯಾರು ಹೇಳ್ ಕಾವೇರಿ? ಬೇಡ, ನಾವ್ ಹೇಳೋದು ನೀವ್ ಕೇಳೋದು, ನಮ್ ಜೀವ ಉಳಿಸ್ಕೊಳಕ್ಕೆ ನಿಮ್ ಕಾಲ್ ಹಿಡ್ಕೊಳ್ಳೋದು, ಇದ್ಯಾವ್ದು ಬೇಡ. ನಿಮ್ ಸಾವಕ್ಕೊಂದ್ ದೊಡ್ಡ ನಮಸ್ಕಾರ. ಕಾವೇರಿ, ಹಾಗನ್ಬೇಡ. ನಿನ್ನ ಬಿಟ್ಟು ನಾನು ಬದುಕಿರಲ್ಲ. ನೀನೇ ಕಟ್ಕೊಂಡ್ರೆ ನಾನೇ ಬದುಕಿರಲ್ಲ. ಅದೇ ಯಾಕೆ? ಯಾರು ತೊಂದರೆ ಮಾಡಿದ್ ನಿನ್ಗೆ? ಯಾರು? ಯಾರದು? ಯಾರದು?